ಪತಿಗೆ ಪರಸ್ತ್ರೀ ಮೇಲೆ ವ್ಯಾಮೋಹ, ಹೆಂಡತಿಗೆ ಡಿವೋರ್ಸ್ ಕೊಡಲು ಚಿತ್ರಹಿಂಸೆ, ತಂದೆ ತಾಯಿಲ್ಲದ ಮೊಮ್ಮಗಳಿಗಾಗಿ ಪೊಲೀಸ್ ಠಾಣೆಗೆ ನ್ಯಾಯಕ್ಕಾಗಿ ಅಲೆದಾಡುತ್ತಾ ಕಣ್ಣೀರಾಕುತ್ತಿರುವ ಅಜ್ಜಿ ತಾತ. ಏನಿದು ಮೊಮ್ಮಗಳಿಗಾಗಿ ಈ ಇಳಿಯ ವಯಸ್ಸಿನಲ್ಲಿ ಅಜ್ಜಿ ತಾತನ ಅಲೆದಾಟ? ಎಲ್ಲಿ ಏನಾಗಿದೆ ಅಂತೀರಾ? ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ತಂದೆ ತಾಯಿ ಇಲ್ಲದ ಪತ್ನಿಗೆ ಪತಿ ವಂಚನೆ, ಪರಸ್ತ್ರೀ ಮೇಲೆ ಪಾಪಿ ಗಂಡನಿಗೆ ವ್ಯಾಮೋಹ, ಹೆಂಡತಿಗೆ ಡಿವೋರ್ಸ್ ಕೊಡಲು ಮುಂದಾದ ಗಂಡ, ಮೊಮ್ಮಗಳಿಗಾಗಿ ಕಣ್ಣೀರಿಡುತ್ತಿರುವ ಅಜ್ಜಿ ತಾತ. ಹೌದು, ಇಂತಹ ಇಳಿ ವಯಸ್ಸಿನಲ್ಲಿ ತನ್ನ ಮೊಮ್ಮಗಳ ಸಂಸಾರವನ್ನ ಸರಿ ಮಾಡಲು ಈ ಹುರಿ ಬಿಸಿಲಿನಲ್ಲಿ ಪೊಲೀಸ್ ಠಾಣೆಗೆ ಅಲೆದಾಡುತ್ತಿರುವ ಇಳಿ ಜೀವಗಳು. ಈ ಘಟನೆ ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಡಾಬಸ್ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಬೈಲಪ್ಪನ ಪಾಳ್ಯದಲ್ಲಿ ನಡೆದಿದೆ. ಅಪ್ಪ ಅಮ್ಮ ಇಲ್ಲದ ಮಗಳಿಗೆ ದೊಡ್ಡಬಳ್ಳಾಪುರ ನಿವಾಸಿಗಳಾದ ಕಾಳಮ್ಮ ಹಾಗೂ ಭೈರಪ್ಪ ಎಂಬ ವೃದ್ಧ ದಂಪತಿಗಳು 5 ವರ್ಷದ ಹಿಂದೆ ಪುನೀತ್ ಕುಮಾರ್ಗೆ ತನ್ನ ಮೊಮ್ಮಗಳಾದ ಪವಿತ್ರಾಗೆ ಕೊಟ್ಟು ಮದುವೆ ಮಾಡಿದ್ರು. ಮದುವೆಯಾದ 1 ವರ್ಷದ ಬಳಿಕ ಪತಿ ಪುನೀತ್ ಕಳ್ಳಾಟ ಬಯಲಾಗಿದ್ದು, ಪುನೀತ್ ಬೇರೊಂದು ಹುಡುಗಿಯ ಜೊತೆ ಸಲುಗೆ ಬೆಳೆಸಿಕೊಂಡಿದ್ದ. ಇದನ್ನ ಪ್ರಶ್ನಿಸಿದ್ದಕ್ಕೆ ಹೆಂಡತಿ ಮೇಲೆ ಹಲ್ಲೆ, ಚಿತ್ರಹಿಂಸೆ ನೀಡಿ ಮನೆಯಿಂದ ಹೊರಗೆ ಹಾಕಿದ್ದಾರೆಂದು ಗಂಡನ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ಮದುವೆ ಆಗಿ ಐದು ವರ್ಷ ಆಗಿದೆ ಸರ್. ಒಂದ್ ಮಗು ಇದೆ, 2 ವರ್ಷದ ಮಗು ಇದೆ ಸರ್. ನಿನ್ ಮಗು ಅಲ್ವಾ, ನೀನೇ ಸಾಕು, ನಾವ್ ತಂದಾಕದೇನದೇ ಹಂಗೆ ಆತರ ಎಲ್ಲ ಮಾತಾಡ್ತಾರೆ ಸರ್. ನಮ್ಮ ಮನೆಗೆ ಇರ್ಬೇಡ, ನೀನ್ ಸತ್ತೋದ್ರೆ ನನ್ಗೆ ಏನು ಲಾಭ ಇಲ್ಲ, ನೀನ್ ಸತ್ತೋದ್ರೆ ಸರಿ, ನಾನು ಇನ್ನೊಂದು ಮದ್ವೆ ಆಗ್ತೀನಿ, ಡೈವರ್ಸ್ ಕೊಟ್ಬಿಡು ಅಂತ ಈ ತರ ಎಲ್ಲ ಮಾತಾಡಿದ್ದಾರೆ ಸರ್. ನಮ್ಮ ಅತ್ತೆನ ಅವರು ಅಷ್ಟೇ ಸರ್, ತಾಲಿ ಬಿಚ್ಕೊಡು ಅಂತ ಅವರು ಹೇಳಿದ್ದಾರೆ ಸರ್. ಇನ್ನು ಪವಿತ್ರಾಗೆ 1.5 ವರ್ಷದ ಪುಟ್ಟ ಮಗುವಿದ್ದು ಅದರ ಜೀವನವನ್ನ ಈ ವೃದ್ಧ ದಂಪತಿಗಳೇ ನೋಡಿಕೊಳ್ತಿದ್ದಾರೆ. ಅಜ್ಜಿ ತಾತನೇ ಕಳೆದ 4 ವರ್ಷಗಳಿಂದ ಪಾಲನೆ ಮಾಡುವ ಪರಿಸ್ಥಿತಿ ಬಂದಿದೆ. 5 ವರ್ಷಗಳ ಹಿಂದೆ ಅದ್ದೂರಿಯಾಗಿ ಮೊಮ್ಮಗಳಿಗೆ 200 ಗ್ರಾಂ ಚಿನ್ನಾಭರಣ, ಇನ್ನಿತರ ವಸ್ತುಗಳನ್ನ ಕೊಟ್ಟು ಮದುವೆ ಮಾಡಿದ್ರು. ಇತ್ತ ಚಿನ್ನಾಭರಣ ನೀಡುವಂತೆ ಕೇಳಿದ್ರೆ ವಿಚ್ಛೇದನಕ್ಕೆ ಸಹಿ ಹಾಕುವಂತೆ ಬೆದರಿಕೆ ಹಾಕುತ್ತಿದ್ದಾನಂತೆ. ಡಾಬಸ್ಪೇಟೆ ಠಾಣೆಗೆ ಅಜ್ಜಿ ತಾತ ದೂರು ನೀಡಿದ್ರು. ಪೊಲೀಸರು ದೂರು ದಾಖಲಿಸಿಕೊಳ್ತಿಲ್ಲವಂತೆ. ನಿತ್ಯ ಅಲೆದಾಡಿಸುತ್ತಿದ್ದಾರೆಂದು ವೃದ್ಧ ದಂಪತಿ ಕಣ್ಣೀರಿಟ್ಟಿದ್ದಾರೆ. ಮದುವೆ ಮಾಡ್ಕೊಂಡ್ ಕೊಟ್ಟಿದ್ದೀವಿ, 200 ಗ್ರಾಮ್ ಒಡವೆ ಕೊಟ್ಟಿದ್ದೀವಿ, ಎಲ್ಲ ಕೊಟ್ಟು ಕಳ್ಸಿದೀವಿ ಹುಡ್ಗಿನ. 1 ವರ್ಷ ಚೆನ್ನಾಗಿದ್ದು, ಇನ್ನ 4 ವರ್ಷದಿಂದ ಇದೇ ತರ ಎಲ್ಲ ಒಡೆಯೋದು ಬಡಿಯೋದು ಎಲ್ಲ ಮಾಡೋಣ ಸರ್. ಏನು ರಿಕ್ವೆಸ್ಟ್ ಮಾಡಲ್ಲ ಸರ್. ನಾವ್ ಏನಾಗಬೇಕು, ಹುಡ್ಗಿ ಜೀವನಾಂಶ ಕೊಡ್ಬೇಕು, ಹುಡ್ಗಿನ ಕರ್ಕೊಂಡ ಸಂಸಾರ ಮಾಡ್ಬೇಕು. ಒಟ್ಟಾರೆ ತಂದೆ ತಾಯಿ ಇಲ್ಲದ ಮೊಮ್ಮಗಳನ್ನ ಈ ಇಳಿ ವಯಸ್ಸಿನಲ್ಲಿ ಕಣ್ಣಿನ ರೆಪ್ಪೆಯಂತೆ ಸಾಕುತ್ತಿದ್ದು, ಕೈ ಹಿಡಿದು ಸಪ್ತಪದಿ ತುಳಿದ ಪತಿ ಪುಟ್ಟ ಕಂದಮ್ಮನನ್ನು ಸಹ ನೋಡದೆ ಬಿಟ್ಟು ಹೋಗಿದ್ದಾನೆ. ಪರಸ್ತ್ರೀ ಸಹವಾಸಕ್ಕೆ ಬಿದ್ದ ಪಾಪಿ ಗಂಡನಿಗೆ ಪೊಲೀಸರು ಹೆಡೆಮುರಿ ಕಟ್ಟುತ್ತಾರಾ ಅಥವಾ ದೂರು ಸ್ವೀಕರಿಸದೆ ನಾಟಕವಾಡ್ತಾರಾ? ಕಾದು ನೋಡ್ಬೇಕು. ಪ್ರಕಾಶ್, ಪಬ್ಲಿಕ್ ಟಿವಿ, ನೆಲಮಂಗಲ.